ಪ್ರಶ್ನೋತ್ತರ BP ಹರೀಶ್, ಕೃಷ್ಣ ಬೈರೇಗೌಡರು. ಸಭಾಧ್ಯಕ್ಷರೇ, ಚುಕ್ಕಿ ಪ್ರಶ್ನೆ ಸಂಖ್ಯೆ 935 ಮಾನ್ಯ ಕಂದಾಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಸರ್ಕಾರ ಉತ್ತರ ಒದಗಿಸಿಕೊಟ್ಟಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಅರ್ಜಿ ಸ್ವೀಕೃತ 1317, ತಿರಸ್ಕೃತ 1173, ಇನ್ನು ಉಳಿದಿರ್ತಕ್ಕಂಥದ್ದು ಬಾಕಿ. ಅಂದರೆ ಸ್ವೀಕೃತ 1317ರಲ್ಲಿ ಒಂದು ಗುಂಟೆ ಕೂಡ ಇತ್ತೀಚಿನ ದಿನದಲ್ಲಿ ನೊಂದಂಥ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತನಿಗೆ ಸಹಾಯ ಮಾಡದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಕಳೆದ ಈ ಸಂದರ್ಭದಲ್ಲಿ ಇದ್ದಂಥ ತಹಶೀಲ್ದಾರ್ ಅವರು ಇದೆಲ್ಲ ತಿರಸ್ಕೃತ ಮಾಡಿರ್ತಕ್ಕಂಥ ಕಾರಣ, ಒಂದು ಗ್ರಾಮದ 100 ಜಾನುವಾರುಗಳು ಇದ್ದಂಥ ಸಂದರ್ಭದಲ್ಲಿ 30 ಎಕರೆ ಗೋಮಾಳ ಮೀಸಲಿಡಬೇಕು ಅನ್ನೋ ಒಂದು ಕಾರಣದಿಂದ ಸಂಪೂರ್ಣ ಸ್ವೀಕೃತ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಇವತ್ತು ಆ ರೈತ ಅನೇಕ ಆಸೆಗಳನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಕಂದಾಯ ಸಚಿವರು ಯುವಕರಿದ್ದೀರಿ, ಒಳ್ಳೆಯ ಹುರುಪಿನಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಈ ಹಳೆಯ ಕಾನೂನನ್ನು ಕೆಲವೊಂದು ತಿದ್ದುಪಡಿ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಇದೆ. ಆ ಬದಲಾವಣೆಗಳನ್ನು ಮಾಡಿ ನೀವು ಒಳ್ಳೆಯ ಹೆಸರನ್ನು ಪಡೆದುಕೊಳ್ತಕ್ಕಂಥ ಒಂದು ವ್ಯಕ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಇವತ್ತೇನು ಆ ಜಮೀನನ್ನು ಮಾಡ್ತಾ ಇರ್ತಕ್ಕಂಥ ರೈತರಿಗೆ ತಿರಸ್ಕಾರ ಮಾಡೋದಕ್ಕಿಂತ ಅವ್ರಿಗೇನಾದರೂ ಸರ್ಕಾರ ಒಂದು ಹಣ ನಿಗದಿ ಮಾಡಿ ಅದು ಸರ್ಕಾರಕ್ಕೂ ಕೂಡ ಆದಾಯ ಆಗ್ತದೆ. ಅವನಿಗೂ ಕೂಡ ಮನಸ್ಸಿನಲ್ಲಿ ನನಗೆ ಇಲ್ಲಿಂದ ಓಡಿಸಲ್ಲ, ಯಾವುದೇ ಕಾರಣಕ್ಕೂ ನಾನು ಗುಳೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇದು ನಾನು ಮಾಡ್ತಾ ಇರ್ಬೋದು ಅಂತಕ್ಕಂಥ ಜೀವನದಲ್ಲಿ ನಂಬಿಕೆನಾರ ರೈತನಿಗೆ ಬರಬೇಕು. ಕಂದಾಯ ಸಚಿವರೇ, ದಯವಿಟ್ಟು ಇದು ಇಡೀ ರಾಜ್ಯದ ಪರಿಸ್ಥಿತಿ ಅಂತ ನಾನು ಭಾವಿಸಿದ್ದೀನಿ. ಇದು ಬರೀ ಹರಿಹರದ್ದು ಅಷ್ಟೇ ಅಲ್ಲ. ಇನ್ನು ಹರಿಹರ ತಾಲೂಕಿನ ಮಲೇಬೆನ್ನೂರು ಕೇವಲ 22,000 ಜನಸಂಖ್ಯೆ ಇದ್ದಂಥ ಮಲೇಬೆನ್ನೂರನ್ನು 14-15ರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪುರಸಭೆಯಾಗಿ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಪುರಸಭೆಯ ವ್ಯಾಪ್ತಿಯ ಸುಮಾರು 3 ಕಿಲೋಮೀಟ್ರ್ ಇರ್ತಕ್ಕಂಥ ಜಮೀನುಗಳನ್ನು ರೈತರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಅಲ್ಲೂ ಕೂಡ ಅನೇಕ ರೈತರು ಇವತ್ತು ಸುಮಾರು ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡ್ಕೊತ ಬಂದಿರತಕ್ಕಂಥದ್ದು. ಅವ್ರಿಗೂ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಅಂತಕ್ಕಂಥದ್ದು. ಅದರಲ್ಲೂ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಎಲ್ಲ ಅರ್ಜಿಗಳನ್ನು ತಾವು ತಿರಸ್ಕಾರ ಮಾಡಿದ್ರೆ ಅವರು ಗುಳೆ ಹೋಗ್ತಕ್ಕಂಥ ನಿರ್ಧಾರಕ್ಕೆ ಬರ್ತಕ್ಕಂಥದ್ದನ್ನು ತಪ್ಪಿಸ್ಲಿಕ್ಕೆ ಇವತ್ತು ಕೆಲವೊಂದಾದರೂ ಮಾರ್ಪಾಡನ್ನು ದಯವಿಟ್ಟು ಕಂದಾಯ ಸಚಿವರು ಮಾಡಿ ತಮಗೆ ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಈಗ ಹರಿಹರ ಕ್ಷೇತ್ರದ ಬಗೇರುಕುಂ ಅಕ್ರಮ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಸ್ಥಾಪನೆ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಜನವರಿ ತಿಂಗಳಿನಲ್ಲೇ ನಾವು ಅವರಿಗೆ ಕಮಿಟಿಯನ್ನು ಮಾಡಿಕೊಟ್ಟಿದ್ದೇವೆ. ಅವ್ರದ್ದು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಈಗಾಗಲೇ 138 ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಯನ್ನು ನಾವು ರಚನೆ ಮಾಡಿ ಇಲ್ಲ ಇನ್ನು ಹರಿಹರದ 15ನೇ ತಾರೀಕು ಇದೇ ತಿಂಗಳು 15ನೇ ತಾರೀಕು. ಹೌದು. ಫೆಬ್ರವರಿಯಲ್ಲಿ ಇವರ ಸಮಿತಿಯನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ಒಟ್ಟು ಸುಮಾರು 138 ಸಮಿತಿಗಳನ್ನು ನಾವು ರಚನೆ ಮಾಡಿ
ಆದಷ್ಟು ಬೇಗ ಬಾಕಿ ಇರತಕ್ಕಂಥ ಅರ್ಜಿಗಳನ್ನು ವಿಲೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಓಕೆ. ಈಗ ಅವರು ಈಗಾಗಲೇ ಅನರ್ಹ ಅರ್ಜಿಗಳು ಅಂತ ತಿರಸ್ಕೃತ ಆಗಿರುವ ಅರ್ಜಿಗಳ ಬಗ್ಗೆ ಅವರು ಉಪ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುಮಾರು 9,85,000 ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ 57 ಅಡಿಯಲ್ಲಿ ಬಂದಿದ್ದಾವೆ. ಇದನ್ನು ನಾವು ನೋಡಿದಾಗ ಈಗ ನಾನು ಅವರಿಗೆ ಆರಂಭದಲ್ಲೇ ಹೇಳಿಬಿಡ್ತೇನೆ, ಈಗ ಅಲ್ಲಿ ಏನು ಅನರ್ಹ, ಇದು ತಿರಸ್ಕೃತ ಅಂದರೆ ಇವು ಅನರ್ಹ ಅಂತ, ಅನರ್ಹ ಅರ್ಜಿಗಳಿವು. ಅನರ್ಹ ಅರ್ಜಿಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನಾನು ತಕ್ಷಣ ಸೂಚನೆ ಕೊಡ್ತೇನೆ. ಈಗ ಆಗಿದ್ರು ಅವರು ಅನರ್ಹ ಅಂತ ಪರಿಗಣಿಸಿದ್ರು ಕೂಡ ತಮ್ಮ ತಾಲೂಕಿನಲ್ಲಿ ನಿಯಮ ಮೀರಿ ಯಾವುದನ್ನಾದರೂ ಅನರ್ಹ ಅಂತ ಮಾಡಿದರೆ ಪುನರ್ ಪರಿಶೀಲನೆ ನಾನು ಮಾಡಿಸ್ತೇನೆ. ಅದರಲ್ಲಿ ಯಾವುದಾದ್ರೂ ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂಥ ಕೆಲಸವನ್ನು ನಾನು ಮಾಡಿಸ್ತೇನೆ. ಅಷ್ಟು ಮಾಡಬಲ್ಲೆ. ಇನ್ನು ಉಳಿದಾಗೆ ಅವರು ಯಾಕೆ ಇಷ್ಟು ಅನರ್ಹ ಅರ್ಜಿಗಳು ಜಾಸ್ತಿ ಇದ್ದಾವೆ, ಇದರಿಂದ ಜನಗಳಿಗೆ ನಾವು ಅನುಕೂಲ ಮಾಡಿಕೊಡೋದು ಕಷ್ಟ ಆಗುತ್ತೆ ಇಷ್ಟು ಅನರ್ಹ ಆದರೆ ಅಂತ ಅವರ ಭಾವನೆ ಏನಿದೆ, ಇವೆಲ್ಲ ಗೋಮಾಳ ಜಮೀನುಗಳು ಆಗಿರೋದ್ರಿಂದ ಅನರ್ಹ ಅಂತ ಅವರ ಭಾವನೆ ಬಹುಶಃ ಇರಬಹುದು. ಗೋಮಾಳ ಕಾರಣದಿಂದ ಅನರ್ಹ ಆಗಿರುವಂಥವೂ ಇದ್ದಾವೆ. ಪಟ್ಟಣ, ಪುರಸಭೆ, ನಗರ ಸಭೆ ಇವುಗಳ ವ್ಯಾಪ್ತಿ ಒಳಗಡೆ ಬರ್ತವೆ ಅನ್ನೋ ಕಾರಣಕ್ಕೂ ಇದೆ. ಅದನ್ನು ಹೊರತುಪಡಿಸಿ ಅಲ್ಲದೆ ಮಾನ್ಯ ಸದಸ್ಯರು ಸದನದ ಗಮನಕ್ಕೆ, ಮಾನ್ಯ ಅಧ್ಯಕ್ಷರೇ, ಕೆಲವರು ಅರ್ಜಿದಾರರು 25 ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ 57ನಲ್ಲಿ. 25 ಕಡೆ ಅರ್ಜಿ ಹಾಕಿದ್ದಾರೆ. ಒಟ್ಟು 9,85,000 ಅರ್ಜಿ ಸೇರಿದರೆ 54 ಲಕ್ಷ ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟು ಗೌರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ, ಸರ್ಕಾರಿ ಜಮೀನೇ ಇಲ್ಲ. 54 ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ. 2005ನೇ ತಾರೀಕಿಗೆ ಅವರು 18 ವಯಸ್ಸಾಗಿರ್ಬೇಕಾಗಿತ್ತು. ಅರ್ಜಿ ಹಾಕುವಾಗ 18 ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ 2005ರಲ್ಲಿ ಬಹುಶಃ ಅವರಿಗೆ ಹುಟ್ಟೇ ಇರಲಿಲ್ಲ, ಅಂಥವ್ರ ಹೆಸರಿನಲ್ಲಿ ಅರ್ಜಿ ಬಂದಿದೆ. ಈ ಥರ ನಾನು ಹೇಳ್ತಾ ಹೋದರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ, ಎಷ್ಟು ಜನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಹೆಚ್ಚಾಗಿದ್ದಾರೆ. ಹಾಗಂತೇಳಿ ಗೋಮಾಳ ಇದರಲ್ಲಿ ಇರುವಂಥವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದಾರೆ, ಅದನ್ನು ಉತ್ತರ ಕೊಡ್ತೇನೆ ನಾನು. ಆದರೆ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣನೂ ಸಾಕಷ್ಟು ಇದೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನು ನಾನು ಮನವಿ ಮಾಡ್ತೇನೆ. ಇನ್ನು ಗೋಮಾಳಕ್ಕೆ ಬಂದರೆ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದುಬಿಟ್ಟಿದೆ. ಅದನ್ನು ಸುಪ್ರೀಂ ಕೋರ್ಟ್ನವರು ಕೂಡ ಭಾಳ ಪ್ರಬಲವಾಗಿ ರೀಇಟ್ರೇಟ್ ಮಾಡಿದ್ದಾರೆ. ಈಗಿರೋವಾಗ ನಾನೇನಾದರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ದರೆ ಅದನ್ನು ಕೊಡ್ಬೋದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕ್ಯುಲರನ್ನು ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ. ಗೋಮಾಳದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನು ಘೋಷಣೆ ಮಾಡಿದ ಮೇಲೆ. ಅದನ್ನು ನಾನೇನಾದರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದರೆ ಬಹುಶಃ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲರಿಂದನೂ ಸರ್ಕಾರಕ್ಕೆ ತಪಾರಿಕೆ ಹಾಕ್ಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟು, ನಾನು ಬೇಕಾದರೆ ಅವರ ರೂಲಿಂಗನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಆ ರೂಲಿಂಗ್ ಓದಿದ ಮೇಲೆ ಭಾಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಆದರೆ ಇರುವಂಥ ನಿಯಮಗಳನ್ನು ಏನಾದರೂ ತಹಶೀಲ್ದಾರರು ಯಾರಾದರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದರೂ ಅನ್ಯಾಯ ಆಗಿದ್ದರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ವಿಶೇಷವಾಗಿ ನಿಮ್ಮ ಕ್ಷೇತ್ರದ್ದು ಯಾವುದು ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದೆ ಅವುಗಳನ್ನು ಪುನರ್ ಪರಿಶೀಲನೆ ಮಾಡಿ ಅರ್ಹತೆ ಇರ್ತಕ್ಕಂಥದನ್ನು ಪರಿಗಣಿಸೋದಕ್ಕೆ ಒಂದು ಸೂಚನೆಯನ್ನು ನಾನು ದಿನಕರ್ ಕೇಶವ್ ಶೆಟ್ಟಿ ಅಲ್ಲ, ಒಂದು ಸೆಕೆಂಡ್, ಪೂರಕವಾಗಿ ಅದಕ್ಕೆ ಮಾತಾಡ್ಲಿಕ್ಕೆ ಭಾರಿ ಅಗತ್ಯ ಅಲ್ಲ. ಕರೆಕ್ಟ್. ಈಗ ಕ್ವಶನ್ ಅವ್ರು ಬಂದಾಗ ಒಂದು ಕ್ವಶನ್ ಸಬ್ ಕ್ವಶನ್ ಕೇಳಿದೆ. ಒಂದು ಸೆಕೆಂಡ್, ಇಲ್ಲಿ ಭಾಳಷ್ಟು ಜನ ತಮಗೆಲ್ಲ ಇದು ವಿಷಯ ವ್ಯವಹಾರ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕೂಡ ಇದರಲ್ಲಿ ಪರಿಣಿತರಾಗಿದ್ದೀರಿ, ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಇದೆ. ಆದರೆ ನಮಗೆ ಈಗ ಸಬ್ ಕ್ವಶನ್ ಕೇಳ್ತಾ ಹೋದರೆ ನಮ್ಮ ಕ್ವಶನ್ ಅವ್ರು ಮುಗಿಯೋದಿಲ್ಲ. ಗವರ್ನರ್ ಅಡ್ರೆಸ್ ಆಗಬೇಕು, ಬಜೆಟಲ್ಲಿ ಭಾಷಣ ಮಾಡಬೇಕು, 23ಕ್ಕೆ ಅದೆಲ್ಲ
ಮುಗಿತದೆ. ನೀವೆಲ್ಲ ಸಹಕರಿಸಿ. ಅದಕ್ಕಾಗಿ ಕೃಷ್ಣ ಬೈರೇಗೌಡರು ಸೆಷನ್ ಊಟ ಆಫೀಸಲ್ಲಿದ್ದಾರೆ. ಯಾಕಂದ್ರೆ ಎಲ್ಲ ಚರ್ಚೆ ಇದು ಮಾಡೋದು. ರೆವಿನ್ಯೂಗೆ ಸಂಬಂಧಪಟ್ಟಿದ್ದು. ಹೌದು. ಇಡೀ ರಾಜ್ಯದ ಕ್ಲಿಷ್ಟಕರವಾದಂತಹ ಅನೇಕ ಸಂಗತಿಗಳು ಇದರಲ್ಲಿದ್ದ. ಹೌದು. ಉದಾಹರಣೆಗೆ ನಮ್ಮ ಮಲ್ನಾಡೆ ತಮಗೂ ಕೂಡ ಗೊತ್ತಿದೆ. ಹೌದು. ಒಂದೇ ಸರ್ವೆ ನಂಬರ್ನಲ್ಲಿ ಅಲ್ಲ, ಸರ್ಕಾರಿ ಕಾನೂನು ಅಂತ ಇದೆ, ಸೊಪ್ಪಿನ ಬೆಟ್ಟ ಅಂತ ಇದೆ, ಸೊಪ್ಪಿನ ಬೆಟ್ಟ ಗೋಮಾಳ ಅಂತ ಇದೆ, ಬೈಫರ್ಕೇಶನ್ ಆಗ್ಲಿಲ್ಲ. ಗೋಮಾಳ ಮತ್ತು ಅರಣ್ಯ ಅಂತ ಇದೆ, ಬೈಫರ್ಕೇಶನ್ ಆಗ್ಲಿಲ್ಲ. ಜಂಟಿ ಸರ್ವೆಗಳಾಗಬೇಕು. ಉಳಿದಿದ್ದಾವೆ. ಮಾನ್ಯ ಅಧ್ಯಕ್ಷರೇ, ನೀವು ಎಷ್ಟೋ ಕಮಿಟಿಗಳನ್ನು ಮಾಡಿದಿರಿ ಅಂತ ಹೇಳಿದ್ರಿ. ವಿಷಯಗಳೆಲ್ಲವೂ ಪ್ರಮುಖ ಇದೆ. ಅವರ ಮಾರ್ಗದರ್ಶನನೂ ನಮಗೆ ಬೇಕಾಗಿದೆ, ಇಲ್ಲ ಅಂತಲ್ಲ. ತಾವು ಈ ಅಧಿವೇಶನ ಆಗಲಿ ಅಥವಾ ಮುಂದೆ ಬೇಡಿಕೆಗಳ ಮೇಲೆ ಸಮಯ ಸಿಕ್ಕಾಗ ಕಂದಾಯ ಇಲಾಖೆಗೆ ಪ್ರತ್ಯೇಕವಾಗಿ ಒಂದಲ್ಲ 2 ದಿನ ನಿಗದಿ ಮಾಡಿ ಎಲ್ಲ ವಿಷಯಗಳು, ಅವರು ಟೀಕೆ ಇರಲಿ ಅಥವಾ ಸಲಹೆ ಇರಲಿ, ಎರಡನ್ನೂ ನಾವು ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡಲಿಕ್ಕೆ, ಬದಲಾವಣೆಗಳು ತರಲಿಕ್ಕೆ ಸಕಾರಾತ್ಮಕವಾಗಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ. ಯಾವತ್ತಾದ್ರೂ ಆಗ್ಲಿ, ತಾವು ಸಮಯ ಕೊಟ್ಟಿದ್ದಿನ ಎಲ್ಲ ಪ್ರಶ್ನೆಗಳಿಗೆ ನಾವು ತಯಾರಾಗಿ. ಅಲ್ಲ, ಉಳಿದ ಸಮಿತಿಗಳನ್ನ ಯಾವಾಗಿಂದ ನೇಮಕ ಮಾಡ್ತೀರಿ ಅಂತ ಹೇಳಿ. ನಮ್ದೆಲ್ಲ ತಾಲೂಕಿನ ಸಮಿತಿ ನೇಮಕ ಆಗ್ಲಿಲ್ಲ. ಮೊನ್ನೆನೂ ಮಾನ್ಯ ಜ್ಞಾನೇಂದ್ರ ಅವರಿಗೆ ಉತ್ತರ ಕೊಟ್ಟಿದ್ದೇನೆ. ನಾನು ಜಿಲ್ಲಾ ಸಚಿವರು ಆದಷ್ಟು ಶೀಘ್ರವಾಗಿ ಕಳಿಸ್ಕೊಡ್ಬೇಕು ಅಂತ ಎಲ್ಲ ಜಿಲ್ಲಾ ಸಚಿವರಿಗೆ ಮನವಿ ಮಾಡಿದ್ದೇನೆ. ಈಗ 138 ಕಡೆ ಬಂದಿತ್ತು, ಅದನ್ನು ಬಂದ ಕೂಡಲೇ ನಾವು ಆದೇಶ ಮಾಡಿದ್ದೇವೆ. ಕೆಲವು ಜಿಲ್ಲೆಗಳಿಂದ ನನಗೆ ಬಂದಿಲ್ಲ, ನಾನು ಒತ್ತಡ ಮಾಡಿ ತರಿಸ್ಕೊಳ್ತಾ ಇದ್ದೇನೆ. ಅವ್ರು ಕಳಿಸಿಲ್ಲ ಅಂತ ನಾನೇ ಸುಮ್ಮನೆ ಕೂತಿಲ್ಲ. ಆದ್ರೆ ಮಾನ್ಯ ಕೇಳಿಸ್ಕೊಳ್ಳಿ, ಅವ್ರ ಪ್ರಶ್ನೆಗೂ ಕೇಳಿ. ಒಂದು ನಿಮಿಷ. ನಾನೇ ಆಡಳಿತ ಪಕ್ಷದಲ್ಲೇ ನಿಮಗೆ ತಮ್ಗೆ ಗೊತ್ತಿದೆ ತೀರ್ಥಹಳ್ಳಿ ಕಥೆ ಏನು. ಆಡಳಿತ ಪಕ್ಷದಲ್ಲೇ 2 ವಿಂಗ್ ಇದೆ. ಅವ್ರು ಒಬ್ರು ಒಪ್ಪದ್ರೆ ಇನ್ನೊಬ್ರು ಒಪ್ಪೋದಿಲ್ಲ. ಹಂಗಾಗಿ ಈ ಸದಸ್ಯರನ್ನ ನೇಮಕಾತಿ ಲೇಟ್ ಆಗ್ತಾ ಇದೆ. ನಾವು ಕಳಿಸಿದ್ದನ್ನ ನೀವು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಏನಾದ್ರೂ ನಿಮ್ಮ ಪಕ್ಷದಲ್ಲಿ ಇರುವಂತಹ ತೊಂದರೆಯಿಂದ ಅಲ್ಲಿ ಜನಕ್ಕೆ ತೊಂದರೆ ಆಗ್ತದೆ. ಸಾಧ್ಯ ಆದಷ್ಟು ಈ ತಿಂಗಳ ಕೊನೆ ಒಳಗೇನೆ, ಸಾಧ್ಯ ಆದಷ್ಟು ನಾನು ಈ ತಿಂಗಳ ಕೊನೆಗೆ ಎಲ್ಲ ಕಡೆ ಮಾಡ್ತೇವೆ. ಆದ್ರೆ ಇಷ್ಟು ಅವಧಿಯಲ್ಲಿ 138 ಮಾಡಿರೋದು ಕೂಡ ತೆಗೆದು ನೋಡ್ಲಿ. ಯಾರು ಕೂಡ 6 ತಿಂಗಳಲ್ಲಿ ಇಷ್ಟು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. 138 ಸಮಿತಿಗಳನ್ನ ನಾವು ಮಾಡಿದ್ದೇವೆ. ಬ್ಯಾಲೆನ್ಸ್ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಾಕಿ ಇರುವಂತಹದ್ನು ಮಾಡ್ತೇವೆ ಅಧ್ಯಕ್ಷರೇ. ಬಹಳ ಈ ವಿಷಯದಲ್ಲಿ ನಾವು ಬಹಳ ಗಂಭೀರವಾಗಿದ್ದೇವೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.